ಬಾಯ್ ನ್ಯೂಸ್ಗೆ ಸ್ವಾಗತ. ಶಕ್ತಿಯೇ ಮತದಾನ. ಆ ಮತದಾನದ ಪ್ರಕ್ರಿಯೆ ಯಶಸ್ವಿಯಾಗಬೇಕಾದರೆ ಮತದಾರರ ಪಟ್ಟಿ ನಿಖರವಾಗಿರಬೇಕು. ಇದೀಗ ಇದೇ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಮಹತ್ವದ ಕಾರ್ಯಕ್ರಮವೊಂದು ಜರುಗಿದೆ. ಹೌದು, ಬೂತ್ ಮಟ್ಟದ ಅಧಿಕಾರಿಗಳ ಅಂದರೆ ಬಿಎಲ್ಒಗಳ ಕಾರ್ಯವೇ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿದ್ದಾರೆ. ಸುದ್ದಿಯ ವಿವರ. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬಿಎಲ್ಒಗಳ ಆಯ್ಕೆ ಪ್ರಕ್ರಿಯೆಯ ಅಂತಿಮ ಘಟ್ಟದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಪ್ರಕ್ರಿಯೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಆಯ್ಕೆಯಾದ ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು, ಪ್ರತಿಯೊಬ್ಬ ಮತದಾರರ ಮಾಹಿತಿ ನಿಖರವಾಗಿ ದಾಖಲಾಗುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದರು. ಮತದಾರರ ಪಟ್ಟಿಯ ಪರಿಷ್ಕರಣೆ, ಹೊಸ ಮತದಾರರ ಸೇರ್ಪಡೆ, ಮನೆ ಮನೆ ಸಮೀಕ್ಷೆ ನಡೆಸುವುದು ಹಾಗೂ ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟ ಮತದಾರರ ವಿವರಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅತ್ಯಂತ ಜವಾಬ್ದಾರಿಯುತವಾದ ಕೆಲಸ. ಬಿಎಲ್ಒ 1 ಮತ್ತು ಬಿಎಲ್ಒ 2 ಅಧಿಕಾರಿಗಳು ಪರಸ್ಪರ ಸಹಕಾರ, ಸಮನ್ವಯ ಮತ್ತು ತಂಡದ ಮನೋಭಾವದೊಂದಿಗೆ ಕೆಲಸ ಮಾಡಿದಾಗ ಮಾತ್ರ ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಾಧ್ಯ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು, ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮತದಾರರಿಗೆ ಅಗತ್ಯ ಸೇವೆಗಳನ್ನು ಸಮಯಕ್ಕೆ ತಲುಪಿಸಲು ಆದ್ಯತೆ ನೀಡಲಾಗುವುದು. ತಮಗೆ ಸಿಕ್ಕಿರುವ ಈ ಜವಾಬ್ದಾರಿಯನ್ನು ಜನಸೇವೆಯ ದೊಡ್ಡ ಅವಕಾಶವೆಂದು ಪರಿಗಣಿಸಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವುದಾಗಿ ರಾಜೀವ್ ಗೌಡ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಜಿಲ್ಲಾಧಿಕಾರಿ ಪ್ರಭುಜಿ, ತಹಶೀಲ್ದಾರ್ ಗಗನ್ ಸಿಂಧು, ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ಮತದಾರರ ನೋಂದಣಿ ಅಧಿಕಾರಿ ಅಬ್ಬಿದ್ ಎಸ್ಎಸ್, ಚಿಕ್ಕಬಳ್ಳಾಪುರದ ಜಂಟಿ ಕೃಷಿ ನಿರ್ದೇಶಕರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಬಿಎಲ್ಒಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷದ ಏನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೂ ಕೂಡ ಇವತ್ತು BLA 1ಗಳ ನೇಮಕ ಮಾಡಿ ಆ BLA 1ಗಳಿಗೆ BLA 2ಗಳನ್ನ ನೇಮಕ ಮಾಡುವಂಥ ಒಂದು ಹಕ್ಕನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ಆಗಿ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರು ನನ್ನ ಅಫಿಷಿಯಲ್ ಆಗಿ ಇವತ್ತು ಆದೇಶ ಹೊರಡಿಸಿ ಆ ಆದೇಶದ ಮುಖಾಂತರ BLA 1 ಆಗಿ ಆಯ್ಕೆ ಮಾಡಿರ್ತಾರೆ. ಆ BLA 1ನ ಕರ್ತವ್ಯ ಏನು ಕೆಲಸ ಏನಪ್ಪ ಅಂತಂದರೆ ಅಲ್ಲಿ ವಿವರವಾಗಿ ಹೇಳ್ತಿದ್ದೀನಿ. ಮುಂಬರುವಂಥ ಏನು ನಮ್ಮ ಚುನಾವಣೆಗಳಿರುತ್ತೆ, ಆ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಅಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು, ಮುಂಬರುವಂಥ MLA ಚುನಾವಣೆಗಳಿಗೂ ಕೂಡ ನನ್ನ ನೇತೃತ್ವದಲ್ಲಿ ಅಂದರೆ BLA 1 ನೇತೃತ್ವದಲ್ಲಿ BLA 2ಗಳನ್ನ ಪ್ರತಿಯೊಂದು ಬೂತ್ಗೂ ಅಂದರೆ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 244 ಬೂತ್ಗಳಿದೆ. ಆ ಬೂತ್ಗಳಿಗೆ BLA 2ಗಳನ್ನ ಆಯ್ಕೆ ಮಾಡೋದಕ್ಕೆ ನನಗೆ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ನಾನು BLA 2ಗಳನ್ನು 244 BLA 2ಗಳನ್ನು ಪ್ರತಿ ಒಂದು ಏನಿದೆ ನಮ್ಮ ಬೂತ್ಗೆ ಆಯ್ಕೆ ಮಾಡಿರ್ತೀನಿ. ಅದಕ್ಕೆ ಇವತ್ತು ಮೀಟಿಂಗ್ಗೆ ಇವತ್ತು ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಅಷ್ಟು ಜನನು ಒಟ್ಟಿಗೆ ಬಂದಿದ್ರ ಅನ್ನೋ ಒಂದು ಮಾತು. BLA 2ಗಳು ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಪಕ್ಷದವ್ರನ್ನು ಕರಿಬೇಕಾಗಿರೋದ್ರಿಂದ ಜನ ಹೆಚ್ಚಾಗೋದ್ರಿಂದ ಅದಕ್ಕೆ ಟೈಮಿಂಗ್ಸ್ ಮಾಡಿಕೊಂಡು 3:30 to 4:30, 4:30 to 5:30 ಇವತ್ತೊಂದು ಬ್ಯಾಚು, ಮತ್ತು ನಾಳೆ ಕೂಡ ಸೇಮ್ ಇದೇ ಟೈಮ್ಗೆ 2 ಬ್ಯಾಚ್ಗಳು ಮಾಡಿ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಟ್ರೈನಿಂಗ್ ಕೊಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಪಕ್ಷದಿಂದ ಒಂದು 2 ಹೆಲ್ಪ್ ಲೈನ್ ಆಗಿ ಅಲ್ಲಿ ನೇಮಕ ಮಾಡಿರ್ತೀವಿ. ಏನೇ ಕುಂದುಕೊರತೆಗಳಿದ್ರೆ ಅದಕ್ಕೆ ಅವ್ರು ಕೋಆಪರೇಟ್ ಮಾಡಿ ಅಲ್ಲಿ ಏನಿದೆಯಾ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಅಲ್ಲಿ ಇಟ್ಟಿರ್ತೇವೆ. ಮತ್ತು ಅವರಿಗೆ ಒಂದು ಹೆಲ್ಪ್ ಲೈನ್ ನಂಬರು ಕೂಡ ಕೊಟ್ಟಿರ್ತೇವೆ. ಯಾರದೇ ಏನೇ ಸಮಸ್ಯೆ ಇದ್ರೂ ಕೂಡ ಏನು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಾ ಅನ್ನೋ ಮಾತು ಕೂಡ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿ ಇರುವಂಥವ್ರು ಕೂಡ ಕೂತು ಆ ನಂಬರ್ ಕಾಲ್ ಮಾಡಿಕೊಂಡ್ರೆ ನಮಗೆ ಈ ರೀತಿ BLOಗಳು ಸಹಕಾರ ಮಾಡ್ತಿಲ್ಲ, ಪಕ್ಷಾತೀತವಾಗಿ ಏನಾದ್ರು ತೊಂದರೆ ಮಾಡ್ತಿದ್ದಾರೆ ಅಂತಿದ್ರೆ ಇಮ್ಮಿಡಿಯೇಟ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ BLA 1 ನಾನಾಗಿರೋದು ನನಗೂ ಕಂಪ್ಲೇಂಟ್ ಮಾಡಿದ್ರೆ BLA
ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನ ಸ್ಟ್ರಿಕ್ಟ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಯಾರಾದ್ರೂ BLO ಏನಾದ್ರೂ ಪಕ್ಷಪಾತ ಮಾಡಿ ಏನಾದ್ರೂ ಅಲ್ಲಿ ನಮ್ಮ ವೋಟರ್ಸ್ನ ತೆಗಿಯಂತದಾಗ್ಲಿ ಇಲ್ಲ ಸಲ್ಲದ ಮಾಡೋಂಥದ್ದೇನೋ ಕಂಡ್ರೆ ಇಮ್ಮಿಡಿಯೇಟ್ ಆ BLOಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನನಗೆ ರೆಕಮೆಂಡ್ ಮಾಡಕ್ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ನಾವಂತೂ ಯಾರಾದ್ರೂ BLOಗಳು ಪಕ್ಷಾತೀತವಾಗಿ ಏನಾದ್ರು ಇಲ್ಲ ಸಲ್ಲದ ಏನಾದ್ರು ಮಾಡಕ್ ಹೋದ್ರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸನೂ ಮಾಡ್ತೀವಿ. ಯಾರು ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ BLOಗಳಿಗೆ ಅವ್ರು ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಏನ್ ಸಹಕಾರ ಬೇಕೋ ಆ ಸಹಕಾರ ಕೂಡ ನಾ ಕೊಡ್ತೀನಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದೀವಿ. ಅದೇ ರೀತಿ ಈಗ ನಮ್ಮ DC ಅವ್ರು ಬಂದಾಗ ನಮ್ಮ ಇಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನೋಡಿರ್ತೀರಿ, ಕುಡಿಯೋ ನೀರಿಗೆ ಬಹಳ ತೊಂದರೆ ಇದೆ. ಇಲ್ಲಿರುವಂತ ತೊಂದರೆಗಳ ಇದನ್ನು ಕೂಡ ಒಂದು ವಿಚಾರನ ಈಗ ತಿಳಿಸಿದ್ದಾರೆ. ನಮ್ಮ ಎಲ್ಲ ಇಲ್ಲಿರುವಂತ ಕೌನ್ಸಿಲರ್ಸ್ ಇರ್ಬೋದು, ಮಾಜಿ ಕೌನ್ಸಿಲರ್ಸ್ ಇರ್ಬೋದು, ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯರು ಕೂಡ ಇಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ತಿಳಿಸಿದ್ದಾರೆ. ಅದಕ್ಕೆ DC ಅವರು ಈಗ ಹೇಳಿದ್ರು. ನಾನು ಕೂಡ ಅವ್ರಿಗೆ ಒಂದು ಸಲಹೆ ಕೊಟ್ಟೆ. ವಾರ್ಡ್ ವೈಸ್ 31 ವಾರ್ಡ್ ಇದೆ. ಎಲ್ಲ ಪಾರ್ಟಿಯವರು ಅಂದ್ರೆ ಕಾಂಗ್ರೆಸ್, BJP, JDSನವರು ಒಂದೊಂದು ಪಕ್ಷದಿಂದ ಒಬ್ಬೊಬ್ಬರನ್ನ ನೀವು ಕರೆಸಿ ಇಲ್ಲೇ ಬಂದು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ಅಲ್ಲಿರುವಂತ ಲೋಕಲ್ ಅಲ್ಲಿ ಏನು ಕೊರತೆಗಳಿದೆ, ತೊಂದರೆಗಳಿದೆ, ಆ ತೊಂದರೆಗಳನ್ನ ನೀವು ಪ್ರತಿಯೊಂದು ವಾರ್ಡ್ ವೈಸ್ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ನಾವೆಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಅವರಿಗೆ ಒಂದು ಸಜೆಷನ್ಸ್ ಕೊಟ್ಟಾಗ ಅವರು ಕೂಡ ಒಪ್ಕೊಂಡು ಒಂದು ಡೇಟ್ ಕೊಡಿ, ಆ ಡೇಟ್ಗೆ ನಾವು ಬರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಒಂದು ದಿನ ಕೂಲಿ ಮಾಡಿದ್ರೆ ಇಲ್ಲಿ ರೀಲರ್ಸ್ ಪಾಪ ಅವ್ರು ಏನಿದ್ದಾರೆ ಕೂಲಿ ಕಾರ್ಮಿಕರು, ಆ ರೀಲ್ಸ್ ಕೆಲಸ ಇದಕ್ಕೆ ಹೋಗುವಂತ ರೇಷ್ಮೆ ಕೂಲಿ ಕಾರ್ಮಿಕರು ಏನಿದ್ದಾರೆ, ಒಂದಿನ ಕೂಲಿಗೆ ಅವ್ರು 500 ರೂಪಾಯಿ ಕೊಡ್ತಾರೆ. ಅಂಥದ್ದು ಅವ್ರ ಜೀವನ ನಡೆಸ್ಕೊಂಡು ಇವತ್ತು ಅವ್ರದ್ದು ಒಂದು ಮನೆಯದ ಖಾತೆ ಮಾಡ್ಕೋಬೇಕು ಅಂತಂದ್ರೆ 2,000 ರೂಪಾಯಿ ಅಫಿಷಿಯಲ್ DD ತಗೋತಾ ಇದ್ದಾರೆ. ಅದು ಬಿಟ್ಟು ಬ್ರೈಬ್ ಕೂಡ ತಗೋತಾ ಇದ್ದಾರೆ ಅಂತ ಇಲ್ಲಿರುವಂತ ನಮ್ಮ ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ. ಅದನ್ನೂ ಕೂಡ ಇವತ್ತು ಅವರು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದ್ರ ವಿರುದ್ಧವಾಗಿ ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅನ್ನೋ ಮಾತನ್ನು DC ಅವರು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಯಾರು ನಮ್ಮ RDPR ಡಿಪಾರ್ಟ್ಮೆಂಟ್ ಮತ್ತೆ ಇವ್ರ ಹತ್ರ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಕಾಲ್ ಮಾಡಿ DC ಅವ್ರು ನಮ್ಮ ಮುಂದೆನೆ ಕೇಳಿದ್ರು. ಅವ್ರು ಯಾವುದೇ ತರದ ಸರ್ಕಾರದ ಸುತ್ತೋಲೆ 2,000 ರೂಪಾಯಿ ತಗೊಳ್ಳೋಂಥ ಸುತ್ತೋಲೆ ಇಲ್ಲ. ಅದು ತಗೋತಾ ಇರೋದು ಇಮಿಡಿಯೇಟ್ ಅದನ್ನ ನಿಲ್ಲಿಸಬೇಕು. ನಾವೊಂದು ತೀರ್ಮಾನ ಏನೋ 100 ರೂಪಾಯಿ ತಗೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಸರ್ಕಾರ ಇದೆ ಸರ್ಕಾರದಲ್ಲಿ ಆದೇಶ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಅದನ್ನ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಏನು ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀನಿ ಅಂತ DC ಅವರು ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ತೊಂದರೆ ಆಗದೆ ನಮ್ಮ ಶಿಡ್ಲಘಟ್ಟ ನಗರದ ನಾಗರಿಕರಿಗೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ದಿನಗಳು ಬರುತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಈಗ ಮತದಾರರ ಪರಿಷ್ಕರಣೆ ಅಂತ ಹೊಸದಾಗಿ ಇವಾಗ ಏನು ಆಗಿದೆ, ಇದರಲ್ಲಿ BLA ಮತ್ತು BLOಗಳಿಂದ ಮತದಾರರ ಒಂದು ಪಟ್ಟಿಯಲ್ಲಿ ಏನಾದರೂ ಹೆಚ್ಚು ವ್ಯತ್ಯಾಸಗಳು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರಲ್ಲ, ಇದು ಸರ್ಕಾರದ ಆದೇಶನ ಅಥವಾ ಯಾವ ರೀತಿ? ಇದು ಏನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಈಗ SIR ಪ್ರಕ್ರಿಯೆ ಅಂತ ಪ್ರಾರಂಭ ಆಗಿದೆ. SIR ಪ್ರಕ್ರಿಯೆನಲ್ಲಿ ಏನಂತಂದ್ರೆ 2002ರ ಹಿಂದ್ಗಡೆ ಯಾರು ವೋಟರ್ ಲಿಸ್ಟ್ ಅಲ್ಲಿ ಇದ್ರು ಅವ್ರಿಗೆ ಏನಾಗುತ್ತೆ, ಅವರೇ ಬಂದು ಅದನ್ನ ಇತ್ತು ಅನ್ನೋದಕ್ಕೆ ಕನ್ಫರ್ಮ್ ಸಿಗುತ್ತೆ. 2002 ನಂತರ ಸೇರಿರುವಂತ ಎಲ್ಲ ಮತದಾರರಿಗೂ ನಮ್ಮಲ್ಲಿ ಐಡೆಂಟಿಟಿ ಪ್ರೂಫ್ಸ್ ಅಂದ್ರೆ ರೆಸಿಡೆನ್ಷಿಯಲ್ ಪ್ರೂಫ್ಸ್ ಏನು ಅವರಲ್ಲಿ ಒಂದು 8 ಡಾಕ್ಯುಮೆಂಟ್ಗಳು ಏನ್ ಕೇಳಿದ್ದಾರೆ, ಅವರು ಪ್ರತಿಯೊಬ್ಬ BLOಗಳು ಕೂಡ ಪ್ರತಿಯೊಬ್ಬ ಮತದಾರರ ಮನೆಗಳಿಗೆ ಬಂದಾಗ ಅವ್ರು ಏನ್ ಕೇಳಿರ್ತಾರೆ ದಾಖಲಾತಿಗಳನ್ನ ಒದಗಿಸಿ ನಮ್ಮ ಒಂದು ಮತದಾನದ ಹಕ್ಕು, ಮತದಾನದ ಒಂದು ಇದನ್ನ ನಾವು ಇವತ್ತು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಯಾಕೆಂತಂದ್ರೆ ಇದರಲ್ಲಿ ಕೆಲವು ಮತದಾನಗಳು ಬೇರೆ ರೀತಿಯಲ್ಲಿ ಸೇರಿಸಿದ್ರು, ಅದಕ್ಕೋಸ್ಕರ ಒಂದು ಒಳ್ಳೆಯ ನಿರ್ಧಾರನೇ ಇಲ್ಲ ಅಂತಲ್ಲ. ಬಟ್ BLOಗಳು ನನಗೆ ಕೇಳ್ಪಟ್ಟಂತೆ ಈಗ BLOಗಳು ಏನೋ ಆಯ್ಕೆ ಆಗಿದ್ದಾರೆ, ಅವರು ಕೆಲವ್ರು ಏನ್ ಮಾಡ್ತಿದ್ದಾರೆ ಲೋಕಲ್ ಅಲ್ಲಿ ನಾವು ನಮ್ಮ ಇದನ್ನ ಉಪಯೋಗಿಸ್ಕೊಳ್ಳೋಣ, ಇಲ್ಲಿ ನಮ್ಮ ಕಳ್ಳ ಓಟುಗಳನ್ನ ಸೇರಿಸೋಣ ಅಂತ ಏನಾರು ಅವ್ರನ್ನ ಕನಸ್ಕೊಂಡಿದ್ರೆ ಅದು ಕನಸು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಏನಾದ್ರು BLOಗಳು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳವರೆಗೂ ಅದನ್ನ ಹೋಗಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಖಂಡಿತವಾಗ್ಲೂ ಏನು ತೊಂದರೆ ಮಾಡಿರೋಂಥವ್ರಿಗೆ ಅವ್ರನ್ನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಕ್ ಇಷ್ಟ.